सनातन हिंदू धर्म के बोलो, भारत माता की। ನಿರಂತರವಾಗಿ ಕೇಸ್ಗಳನ್ನು ಹಾಕ್ತಾ ಹಾಕ್ತಾ ಕಾರ್ಯಕರ್ತರನ್ನು ದಮನಿಸುವಂತ ಕೆಲಸ ನಿಮ್ಮಿಂದ ಆಗ್ಲಿಕ್ಕಿಲ್ಲ. ಮತ್ತೆ ಮತ್ತೆ ಪುಟಿದೇಳುವಂತಹ ಹಿಂದೂ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಮತ್ತೆ ಮತ್ತೆ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ಕೆಲಸ ಮಾಡುವಂತಹ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಸುಮಾರು ಕೇಸ್ಗಳನ್ನ ನಮಗೆ ನಮ್ಮ ಇತಿಹಾಸ ನೆನಪಿದೆ. ಯಾವ ರೀತಿಯಾಗಿ ಭಗತ್ ಸಿಂಗ್ 21 ವರ್ಷದಲ್ಲಿ ಕೇವಲ ದೇಶಕ್ಕಾಗಿ ನಗನಗುತ್ತಾ ಪ್ರಾಣವನ್ನು ಕೊಟ್ಟಿರುವಂತಹ ವಂಶ ನಮ್ಮದು. ಹಾಗಿರ್ಬೇಕಾದ್ರೆ ಈ ನಮನ ನೀತಿ ನಮಗೆ ಯಾವ ಲೆಕ್ಕ? ಹಿಂದೂ ಜಾಗರಣ ವೇದಿಕೆ ಉಡುಪಿ ಜಿಲ್ಲೆ ವತಿಯಿಂದ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ಒಂದು ಬೃಹತ್ ಪ್ರತಿಭಟನೆ ಮಂಗಳೂರು ವಿಭಾಗದಾದ್ಯಂತ ನಡೆಯುವಂಥ ಈ ಒಂದು ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದೆ. ಅದರಲ್ಲಿ ಮಂಗಳೂರು ಗ್ರಾಮಾಂತರ, ಪುತ್ತೂರು ಹಾಗೂ ನಗರ, ಅದೇ ರೀತಿ ಉಡುಪಿಯಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಇಂದಿನ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಸಂಘಟನೆಯ ಪ್ರಮುಖರು ಹಾಗೂ ಪರಿವಾರ ಸಂಘಟನೆಯ ಎಲ್ಲ ಪ್ರಮುಖರು ಇದ್ದಾರೆ. ಅದೇ ರೀತಿ ಶಾಸಕರಾದಂತಹ ಗುರುರಾಜ್ ಗಂಟೆಹೊಳೆ ಹಾಗೂ ಜಿಲ್ಲಾಧ್ಯಕ್ಷರು, ಪರಿವಾರ ಸಂಘಟನೆ ಹಾಗೂ ಕಿರಣ್ ಕುಮಾರ್ ಕೋಡ್ಗಿ, ಅದೇ ರೀತಿ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಗೋರಕ್ಷಾ ಪ್ರಮುಖರಾದ ಸುನಿಲ್ ಕೆ ನಮ್ಮೊಂದಿಗೆ ಇದ್ದಾರೆ. ಹಿಂದೂ ಜಾಗರಣ ವೇದಿಕೆ ಪ್ರಮುಖರು ನಮ್ಮ ಇಂದಿನ ಈ ಪ್ರತಿಭಟನೆಯ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ ವಾಸುದೇವ್ ಗಂಗೂಲಿ ಅವರು. ಹಿಂದೂ ಧರ್ಮಕ್ಕೆ बोलो, ಭಾರತ್ ಮಾತಾ ಕಿ. ದುರಾಡಳಿತ ನಡೆಸುತ್ತಿದ್ದಂತಹ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ಜಾಗರಣ ವೇದಿಕೆ ಉಡುಪಿ ಜಿಲ್ಲೆ ಇದರ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದಂತಹ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರದ ದುರಾಡಳಿತ ಹಾಗೂ ಹಿಂದೂ ವಿರೋಧಿ ನೀತಿಯನ್ನ ಖಂಡಿಸಿ ವಿರೋಧಿಸಿ ಪ್ರತಿಭಟನಾ ಸಭೆಗೆ ಆಗಮಿಸಿದಂತಹ ಸಂಘ ಪರಿವಾರದ ಎಲ್ಲ ಜವಾಬ್ದಾರಿ ಉಳ್ಳವರೇ ಹಾಗೂ ಜನನಾಯಕರೇ, ಕಳೆದ ಹಲವು ವರ್ಷಗಳಿಂದ ಹಿಂದೂ ಸಮಾಜವು ಇದೇ ರೀತಿಯಾದಂತಹ ಹತ್ತಾರು ನೂರಾರು ಸಾವಿರಾರು ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ಎದುರಿಸಿಕೊಂಡು ಈ ಸಮಾಜ ಬಂದಿದೆ. ಆದರೆ ಇಂದಿನ ಈ ರಾಜ್ಯ ಸರ್ಕಾರವು ಹಿಂದೂ ಕಾರ್ಯಕರ್ತರ ಮನೆ ಮನೆಗೆ ನುಗ್ಗಿ ಇಲಾಖೆಯ ಮೂಲಕ ಹಿಂದೂ ಕಾರ್ಯಕರ್ತರನ್ನ ಭಯಭೀತಿಗೊಳಿಸುವಂತಹದ್ದು, ನಡುರಾತ್ರಿಯಲ್ಲಿಯೇ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ಬಂದು ಫೋಟೋವನ್ನು ತೆಗೆಸಿ, GPS ಫೋಟೋವನ್ನು ತೆಗೆಸಿ
ಅದರ ಮೂಲಕ ಆ ಕಾರ್ಯಕರ್ತರ ಗ್ರಾಮಕ್ಕೆ ಗ್ರಾಮವನ್ನೇ ಮನೆಯನ್ನೇ ಭಯಭೀತರನ್ನಾಗಿ ಮಾಡಿಸುವಂತಹದ್ದು ಕಳೆದ ಹಲವಾರು ವರ್ಷಗಳ ಇಂದಿನಿಂದ ಇವತ್ತಿನವರೆಗೂ ಹಿಂದೂ ರಕ್ಷಕ ಅಥವಾ ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ಸಮರ್ಥವಾಗಿ ಎದುರಿಸಿಕೊಂಡು ಬಂದಂತಹ ಕಾರ್ಯಕರ್ತರನ್ನ ನೋಟ್ ಮಾಡಿಕೊಂಡ ಇಡೀ ಜಿಲ್ಲೆಯ ಪ್ರಶಾಂತವಾಗಿ ಮಲಗಿದಂತಹ ಉಡುಪಿ ಜಿಲ್ಲೆಯನ್ನ ಆ ಹಿಂದೂ ಕಾರ್ಯಕರ್ತರನ್ನ ನೋಟ್ ಮಾಡಿಕೊಂಡು ಅವರ ಮೇಲೆ ಮರು ಮೊಕದ್ದಮೆಗಳನ್ನು ಹಾಕಿ ಅವರನ್ನ ಗಡೀಪಾರು ಮಾಡಿಸುವಂತಹದ್ದು ಅಗತ್ಯವಿತ್ತು ಈ ರಾಜ್ಯ ಸರ್ಕಾರಕ್ಕೆ. ಅದನ್ನ ಇವತ್ತು ನಾವು ಖಂಡಿಸುತ್ತಾ ಇದ್ದೇವೆ. ಅದನ್ನ ಇವತ್ತು ಖಂಡಿಸುತ್ತಾ ಇದ್ದೇವೆ ಬಂಧುಗಳೇ. ಆ ಖಂಡನಾ ಸಭೆಯನ್ನೇ ಸ್ಟೆಪ್ ಬೈ ಸ್ಟೆಪ್ಪಿನಲ್ಲಿ ಹತ್ತಿಕ್ಕುವಂತಹ ಪ್ರಯತ್ನವೂ ಕೂಡ ಇವತ್ತು ನಡೆಯುತ್ತಾ ಇದೆ. ಅದರ ಕೊನೆಯ ಘಟ್ಟಕ್ಕೆ ನಾವೆಲ್ಲ ಬಂದು ಮುಟ್ಟಿದ್ದೇವೆ ಬಂಧುಗಳೇ. ಇವತ್ತು ಅಗತ್ಯವಿತ್ತು. ಎಲ್ಲೆಲ್ಲೋ ಏನೇನೋ ಘಟನೆಗಳು ನಡೆಯುತ್ತಿದ್ದರು. ಆದರೆ ಉಡುಪಿ ಜಿಲ್ಲೆಯು ಕೂಡ ಶಾಂತವಾಗಿ ಇದ್ದಂತಹ ಉಡುಪಿ ಜಿಲ್ಲೆಗೆ ಆ ಕಾರ್ಯಕರ್ತರನ್ನ ಭಯಭೀತಿಗೊಳಿಸುವಂತಹದ್ದು, ಅದೆಷ್ಟೋ ತುಷ್ಟೀಕರಣ ಮಾಡುವಂತಹದ್ದು, ಇಸ್ಲಾಮಿನ ತುಷ್ಟೀಕರಣ ಮಾಡುವಂತಹದ್ದು ವಿಶೇಷವಾಗಿ ನಡೆಯುತ್ತಿದ್ದಂತಹ ಆ ಪ್ರಯತ್ನವನ್ನ ಇವತ್ತು ಈ ಖಂಡನಾ ಸಭೆಯ ಮೂಲಕ ಇವತ್ತು ಖಂಡಿಸುತ್ತಿದ್ದೇವೆ ಬಂಧುಗಳೇ. ಹಾಗೆ ಈ ಸಭೆಯನ್ನ ಉದ್ದೇಶಿಸಿ ಸವಿಸ್ತಾರವಾಗಿ ಮಾತನಾಡಲಿಕ್ಕಿದ್ದಾರೆ ಮಾನ್ಯ ಸುನಿಲ್ KR ಅವರು ಮಾತನಾಡಲಿಕ್ಕಿದ್ದಾರೆ ಅಂತ ವಿನಂತಿಸುತ್ತಿದ್ದ. बोलो ಭಾರತ್ ಮಾತಾ ಕಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಇವತ್ತಿನ ಏನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಹಿಂದೂ ದಮನಕಾರಿ ನೀತಿಯನ್ನ ಖಂಡಿಸಿ ನಡೆಯುತ್ತಿರುವಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ವಾಸುದೇವರವರು ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿಯಾಗಿ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಅಥವಾ ಹಿಂದೂ ಸಂಘಟನೆಗಳ ಮೇಲೆ ಒಂದು ರೀತಿಯಾದಂತಹ ಆಕ್ರಮಣಕಾರಿ ನೀತಿಯನ್ನ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎನ್ನುವುದರ ಬಗ್ಗೆ ಇತ್ತೀಚೆಗೆ ನಮಗೆ ನೋಡಿರ್ಬೋದು. ನಾವು ಸುಮಾರು ಒಂದು 3-4 ತಿಂಗಳುಗಳಿಂದ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಿರ್ಬೋದು, ಇದರೆಲ್ಲರೂ ಕೂಡ ಚರ್ಚೆ ಆಗುತ್ತಿರುವಂತಹ ಒಂದು ವಿಚಾರ ಯಾವುದಂತ ಕೇಳಿದರೆ ಅದು ಕರಾವಳಿ. ಕರಾವಳಿಯಲ್ಲಿ ಗಲಭೆಗಳು, ಕರಾವಳಿಯಲ್ಲಿ ಕೋಮು ಗಲಭೆಗಳು, ಕರಾವಳಿ ಒಂದು ಸೂಕ್ಷ್ಮ ಪ್ರದೇಶ. ಈ ರೀತಿಯಾಗಿ ಕರಾವಳಿಗೆ ಒಂದು ಕಳಂಕ ಬರುವ ರೀತಿಯಲ್ಲಿ ಇಡೀ ಒಂದು ವ್ಯವಸ್ಥಿತವಾದಂತಹ ಒಂದು ಹುನ್ನಾರವನ್ನು ಮಾಡುತ್ತಾ ಕರಾವಳಿಗೆ ಒಂದು ಕಳಂಕ ಬರುವ ರೀತಿಯಲ್ಲಿ ಅದನ್ನು ಬಿಂಬಿಸುವಂತಹ ಪ್ರಯತ್ನವನ್ನ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಬಂದಿದೆ. ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಏನಿದೆ ಇದು ಇವತ್ತು ಇಡೀ ಕರಾವಳಿಗೆ, ಅಂದ್ರೆ ಯಾವ ರೀತಿಯಾಗಿ ಇಡೀ ಕರ್ನಾಟಕದಲ್ಲಿ ಜನಗಳು ಮಾತಾಡೋ ಹಾಗೆ ಕರಾವಳಿ ಒಂದು ಗಲಭೆಯುಕ್ತ ಪ್ರದೇಶ, ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಕೋಮುಗಳ ಸಂಘರ್ಷಗಳು ನಡೀತಾ ಇದೆ ಎನ್ನುವಂತಹ ವಿಚಾರಗಳನ್ನ ಒಂದು ರೀತಿಯಾಗಿ ಅದನ್ನ ತಯಾರು ಮಾಡುತ್ತಾ ಅದನ್ನ ಜನರಿಗೆ ಮುಟ್ಟಿಸಿ ಇದರಲ್ಲಿ ವಿಚಿತ್ರ ರೀತಿಯಾಗಿ ಕರಾವಳಿಯನ್ನು ಬಿಂಬಿಸುವಂತಹ ಪ್ರಯತ್ನಗಳು ಇವತ್ತು ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ರಾಜ್ಯ ಸರ್ಕಾರ ಅದಕ್ಕಿಂತ ಮುಂದೆ ಹೋಗಿ ಇವತ್ತು ಹಿಂದೂ ಸಂಘಟನೆಗಳಿರ್ಬೋದು ಅಥವಾ ಹಿಂದೂ ನಾಯಕರುಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಹಿಂದೂ ಸಮಾಜವನ್ನ ಮುನ್ನಡೆಸುವಂತಹ ವ್ಯಕ್ತಿಗಳಿರ್ಬೋದು, ಇವರುಗಳ ಮೇಲೆ ನಿರಂತರವಾಗಿ ಕೇಸ್ಗಳನ್ನು ದಾಖಲಿಸುವಂಥದ್ದು, ಇವರುಗಳ ಮೇಲೆ ರೌಡಿ ಶೀಟರ್ಗಳನ್ನು ಹಾಕುವಂಥದ್ದು ಅಥವಾ ಗೂಂಡಾ ಕಾಯ್ದೆಗಳನ್ನು ಹಾಕುವಂಥದ್ದು, ಈ ರೀತಿಯಾಗಿ ಒಂದು ವ್ಯವಸ್ಥಿತವಾದಂತಹ ಸಂಚು ನಡೀತಾ ಇದೆ ಇವತ್ತು ಕರಾವಳಿಯ ಇಡೀ ಭಾಗದಲ್ಲಿ. ಯಾಕೆ ಕರಾವಳಿ ಇಡೀ ಭಾಗದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅಂತ ಕೇಳಿದ್ರೆ, ಸುಮಾರು 1-2 ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯನವರು ಇದಕ್ಕೆ ಬಂದಿದ್ರು ಇಲ್ಲಿಗೆ. ಇದು ಹಿಂದುತ್ವದ ಫ್ಯಾಕ್ಟರಿ,
ಅಂತ ಅವರೇ ಹೇಳಿ ಹೋಗಿದ್ರು. ಅದನ್ನ ಹಿಂದುತ್ವದ ಫ್ಯಾಕ್ಟರಿಯನ್ನ ಮತ್ತೆ ಮುಚ್ಚುವಂತ ಕೆಲಸ ಅಥವಾ ಅದನ್ನ ಇಡೀ ಪೂರ್ತಿಯಾಗಿ ಧ್ವಂಸ ಮಾಡುವಂತ ಕೆಲಸವನ್ನ ರಾಷ್ಟ್ರೀಯತೆಯ ಪರವಾಗಿ, ಧರ್ಮದ ಪರವಾಗಿ ನಿರಂತರವಾಗಿ ಕೆಲಸ ಮಾಡುವಂತಹ ಇವತ್ತಿನ ಹಿಂದೂ ಸಮಾಜ ಕರಾವಳಿಯಲ್ಲಿ ಮಾಡ್ತಿರ್ಬೇಕಾದ್ರೆ ಅದನ್ನ ಮುಗಿಸುವಂತ ವ್ಯವಸ್ಥಿತವಾದಂತಹ ಹುನ್ನಾರಗಳು ನಡೀತಾ ಇದೆ. ಯಾವ ರೀತಿಯ ಹುನ್ನಾರಗಳು? ಒಂದು ಯಾವುದೋ ಭಾಷಣ ಮಾಡಿದ್ರೆ ಅದರ ಮೇಲೆ ಕೇಸು, ಯಾವುದೋ ಸಂಘಟನೆಗಾಗಿ ನೀವು ಯಾವುದೋ ಬೇರೆ ಊರಿಗೆ ಹೋದ್ರೆ ಅವರ ಮೇಲೆ ನಿರ್ಬಂಧ, ಯಾವುದೋ ಸಾಮಾಜಿಕ ಜಾಲತಾಣದಲ್ಲಿ ರಾಷ್ಟ್ರೀಯತೆ ವಿಚಾರಗಳನ್ನ ನಾವೇನಾದ್ರೂ ಪ್ರಚಾರ ಮಾಡೋರಿದ್ರೆ ಅದರ ಮೇಲೆ ಕೇಸುಗಳು. ಈ ರೀತಿಯಾಗಿ ನಿರಂತರವಾಗಿ ಕೇಸ್ಗಳನ್ನು ದಾಖಲಿಸ್ತಾ ಬಂದಿದ್ದಾರೆ. ನಿರಂತರವಾಗಿ ಕೇಸ್ಗಳನ್ನು ದಾಖಲಿಸ್ತಾ ವಾಸುದೇವರು ಹೇಳಿದ ಹಾಗೆ ಯಾವುದೋ ಮನೆಗಳಿಗೆ ನುಗ್ಗಿ ಕಾರ್ಯಕರ್ತರನ್ನ ಅವರನ್ನ ಅಲ್ಲಿ ಹೋಗಿ ತನಿಖೆ ಮಾಡುವಂಥದ್ದು ಅಥವಾ ಕಾರ್ಯಕರ್ತರಲ್ಲಿ ಮಾನಸಿಕವಾಗಿ ಕುಗ್ಗುವಂತೆ ಮಾಡುವಂತಹ ನಿರಂತರವಾಗಿ ದಾಳಿಗಳನ್ನ, ಮಾನಸಿಕ ದಾಳಿಗಳನ್ನ ಕೂಡ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾವು ಜಾಗೃತರಾಗಬೇಕಲ್ಲ ಬಂಧುಗಳೇ. ನಾವಿವತ್ತು ರಾಷ್ಟ್ರೀಯತೆ, ಧರ್ಮ, ಹಿಂದುತ್ವ ಈ ರೀತಿಯಾಗಿ ಭಾರಿ ಗಟ್ಟಿಯಾಗಿ ದೇಶವನ್ನು ರಕ್ಷಿಸುವಂತಹ ಅಥವಾ ಇಡೀ ದೇಶಕ್ಕೆ ಪ್ರೇರಣೆ ಆಗುವಂತಹ, ಇಡೀ ರಾಜ್ಯಕ್ಕೆ ಪ್ರೇರಣೆ ಆಗುವಂತಹ ಅನೇಕ ರೀತಿಯ ರಾಷ್ಟ್ರೀಯತೆ ಕೆಲಸಗಳನ್ನ ಮಾಡಿದಂತಹ ವಿಭಾಗ ಇದ್ರೆ ಅದು ಮಂಗಳೂರು ವಿಭಾಗ. ಮಂಗಳೂರು ವಿಭಾಗದಿಂದಲೇ ಎಲ್ಲವನ್ನ ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತಿನ ಎಲ್ಲ ಈ ದೇಶ ವಿರೋಧಿ ಚಟುವಟಿಕೆಗಳಿರ್ಬೋದು, ಹಿಂದೂ ವಿರೋಧಿ ಚಟುವಟಿಕೆಗಳಿರ್ಬೋದು, ಅದಕ್ಕೆಲ್ಲದಕ್ಕೆ ಪೊಲೀಸ್ ಸ್ಟಾಪ್ ಹಾಕುವಂತಹ ಕೆಲಸಗಳನ್ನ ಇವತ್ತು ಮಂಗಳೂರಿನ ಈ ವಿಭಾಗದ ಅಥವಾ ಕರಾವಳಿಯ ಜನತೆ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಹಾಗಿರ್ಬೇಕಾದ್ರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂತಹ ಈ ವ್ಯಕ್ತಿಗಳನ್ನ ನಾವು ನಂಬೇಕಾ? ಇವತ್ತು ಯಾವ ರೀತಿಯಾಗಿ ನಮ್ಮ ಮೇಲೆ ಒಂದು ವಿಶೇಷ ಪಡೆಯನ್ನ ಮಾಡಿದ್ದಾರೆ. ವಿಶೇಷ ಪಡೆ ಮಾಡಿರುವಂಥದ್ದು ಅತ್ಯಂತ ಸ್ವಾಗತ. ಅದು ಆಂಟಿ ಕಮ್ಯುನಲ್ ವಿಂಗ್ ಎನ್ನುವಂತಹ ಒಂದು ವಿಶೇಷ ಪಡೆಯನ್ನ ಮಾಡಿ ಅದನ್ನ ಇಲ್ಲಿ ಕೋಮು ಸೌಹಾರ್ದತೆ, ಶಾಂತಿ ನೆಲೆಸಬೇಕೆನ್ನುವುದರ ಬಗ್ಗೆ ಒಂದು ವಿಂಗ್ ಅನ್ನ ಮಾಡಿದ್ದಾರೆ. ತುಂಬಾ ಒಳ್ಳೆಯ ಕೆಲಸವನ್ನ ಮಾಡಿದ್ದೀರಿ. ಆದ್ರೆ ಅದೇ ಆಂಟಿ ಕಮ್ಯುನಲ್ ವಿಂಗ್ ಎನ್ನುವಂಥದ್ದು ಕೇವಲ ಹಿಂದೂಗಳ ಮೇಲೆ ಮಾತ್ರ ಕೇಸ್ ಹಾಕಲಿಕ್ಕೆ ಇರುವಂತದ್ದಲ್ಲ. ಅದು ಇಡೀ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೋಸ್ಕರ ನೀವು ಮಾಡಿದ್ದೀರಿ ಅಂತ ನೀವು ನಿಮಗೆ ಏನಾದ್ರೂ ಹೇಳಲಿಕ್ಕೆ ಅದಕ್ಕೆ ನೈತಿಕತೆ ಇದೆಯಾ? ಯಾಕೆಂತ ಕೇಳಿದ್ರೆ ಇವತ್ತು ನಿರಂತರವಾಗಿ ನೀವು ಏನು ಆಂಟಿ ಕಮ್ಯುನಲ್ ವಿಂಗ್ ಅನ್ನ ಮಾಡಿ ಹಿಂದೂ ಸಮಾಜವನ್ನ ದಮನಿಸುವಂತಹ, ಹಿಂದೂ ಸಮಾಜದ ಮೇಲೆ ಸವಾರಿಯನ್ನ ಮಾಡ್ತಾ ಅಥವಾ ಈ ರೀತಿಯಾಗಿ ಕೇಸ್ಗಳನ್ನು ಹಾಕುತ್ತಾ ಈ ಹಿಂದೂ ಸಮಾಜವನ್ನ ಮೂರನೇ ದರ್ಜೆಯ ನಾಗರಿಕರನ್ನಾಗಿ ನೋಡುವಂತ ವ್ಯವಸ್ಥೆಯನ್ನ ಈ ಸಮಾಜದಲ್ಲಿ ನೀವು ಮಾಡ್ತಾ ಬಂದಿದ್ದೀರಿ. ನಾವೇನು ಇದಕ್ಕೆ ಜಗ್ಗುವರಲ್ಲ. ನಿಮ್ಮ ಸತ್ಯ ಶೋಧನಾ ತಂಡ ಅಥವಾ ಈ ಆಂಟಿ ಕಮ್ಯುನಲ್ ವಿಂಗ್ಗಳು ನೀವು ಒಂದು ಯೋಚನೆಯನ್ನ ಮಾಡಬೇಕು. ಇವತ್ತು ಸಮಾಜದಲ್ಲಿ ಕರಾವಳಿಯಲ್ಲಿ ಏನು ಇವತ್ತು ಕಾರ್ಯಕರ್ತರ ಮೇಲೆ ಕೇಸ್ಗಳಾಗ್ತಾ ಇದೆ ಅಥವಾ ಯಾಕೆ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗ್ತಾ ಇದೆ, ಯಾಕೆ ಗೋವುಗಳನ್ನ ಕಳ್ಳತನ ಮಾಡಿ ಗೋವನ್ನ ಸಾಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇಲ್ಲಿ ನಮ್ಮ ಕರಾವಳಿಯಲ್ಲಿ ನೂರಾರು ಕಸಾಯಿಖಾನೆಗಳಿದೆ, ನೂರಾರು ಗೋಕಳ್ಳತನ ಮಾಡುವಂತಹ ವ್ಯಕ್ತಿಗಳಿದ್ದಾರೆ. ಎಲ್ಲ ವ್ಯಕ್ತಿಗಳನ್ನ ಆಂಟಿ ಕಮ್ಯುನಲ್ ವಿಂಗ್ ಅದನ್ನು ತಡಿಬೇಕು. ಆವಾಗ ಇಲ್ಲಿ ಶಾಂತಿ ನೆಲೆಸಬಹುದು. ಅದು ಬಿಟ್ಟು ನೀವು ಯಾವುದೋ ಹಿಂದೂ ಕಾರ್ಯಕರ್ತರ ಮೇಲೆ ನೀವು ಆಕ್ರಮಣವನ್ನು ಮಾಡ್ತೀರಿ, ಕೇಸ್ಗಳನ್ನ ಹಾಕ್ತೀರಿ, ಅಥವಾ ಯಾವುದೋ ಗೂಂಡಾ ಕಾಯ್ದೆಯನ್ನು ಹಾಕ್ತೀರಿ ಅಂತ ಹೇಳಿದ್ರೆ, ಯಾವುದೋ ಗಡಿಪಾರನ್ನ ಮಾಡ್ತೀರಿ ಅಂತ ಹೇಳಿದ್ರೆ, ಯಾವುದೋ ನಿರ್ಬಂಧಗಳನ್ನು ಹಾಕ್ತೀರಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕುತ್ಕೊಳ್ಳೋರಲ್ಲ. ಇವತ್ತು ಹಿಂದೂ ಸಮಾಜ ಅದಕ್ಕೆ ತಕ್ಕ ಉತ್ತರವನ್ನ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಯಾವ ರೀತಿಯಾಗಿ ಅದಕ್ಕೆ ತಕ್ಕದಾದಂತಹ ಸಂಘಟನಾತ್ಮಕವಾದಂತಹ ಹಿಂದೂ ಸಮಾಜವನ್ನ ಜಾಗೃತಿ ಮಾಡುವಂತಹ ಕೆಲಸವನ್ನ ಇವತ್ತು ಹಿಂದೂ ಸಮಾಜ, ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ನಿರಂತರವಾಗಿ ಮಾಡ್ತಾ ಬಂದಿದೆ. ನೀವು ಹಿಂದೂಗಳನ್ನ, ಹಿಂದೂ ದಮನ ನೀತಿಯನ್ನ ಅಥವಾ ಹಿಂದೂಗಳ ಮೇಲೆ ಸವಾರಿ ಮಾಡುವುದನ್ನ ನಿಲ್ಲಿಸಿ. ನಿಮ್ಮ ಆಂಟಿ ಕಮ್ಯುನಲ್ ವಿಂಗ್ ಏನಿದೆ, ಇದು ಲವ್ ಜಿಹಾದ್ ಮಾಡುವಂತಹ ವ್ಯಕ್ತಿಗಳನ್ನು ಬಂಧಿಸಿ, ಇದು ಗೋ ಹತ್ಯೆಯನ್ನ ಮಾಡುವಂತಹ ಕಸಾಯಿಖಾನೆಗಳನ್ನ ಅದನ್ನು ನಿಲ್ಲಿಸಿ. ಆವಾಗ ಸಮಾಜದಲ್ಲಿ ಶಾಂತಿ ಬರುತ್ತೆ. ಆವಾಗ ಸಮಾಜದಲ್ಲಿ ಕೋಮು ಸೌಹಾರ್ದತೆ ಬೆಳೆಯುತ್ತೆ. 2008ರಲ್ಲಿ ಯಡಿಯೂರಪ್ಪನವರೊಂದು ಸಭೆಯನ್ನು ಕರೆದಿದ್ರು ಮಂಗಳೂರಿನಲ್ಲಿ ಸಭೆಯನ್ನ ಮಾಡ್ತಾ ಮುಸ್ಲಿಂ ಧಾರ್ಮಿಕ ಮುಖಂಡರು ಮತ್ತು
ಹಿಂದೂ ಧಾರ್ಮಿಕ ಮುಖಂಡರು ಎರಡನ್ನ ಸೇರಿಸಿ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯ ನಂತರ ಕೋಮು ಸೌಹಾರ್ದತೆ ಬೆಳೆಯುವಲ್ಲಿ ಒಂದಷ್ಟು ಹೆಜ್ಜೆಗಳು ಅಥವಾ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಂಡಿದೆ. ಕೇವಲ ಒಂದು ಕೈಯಲ್ಲಿ ಹೊಡೆದ್ರೆ ಅದು ಚಪ್ಪಾಳೆ ಆಗುದಿಲ್ಲ, ಎರಡು ಕೈಗಳು ಸೇರಬೇಕಾಗುತ್ತೆ, ಆವಾಗ ಚಪ್ಪಾಳೆ ಆಗುತ್ತೆ. ಯೋಚನೆ ಮಾಡಬೇಕು. ಇವತ್ತು ಇಲ್ಲಿನ ಯಾವ ಸಿದ್ದರಾಮಯ್ಯ ಅವರಿದ್ದಾರೆ ಅಥವಾ ಗೃಹ ಸಚಿವರಿದ್ದಾರೆ ಅಥವಾ ಇಲ್ಲಿಯ ಉಸ್ತುವಾರಿ ಸಚಿವರಿದ್ದಾರೆ, ನೀವೊಂದು ಯೋಚನೆಯನ್ನು ಮಾಡಿ. ನೀವು ಯಾವ ರೀತಿಯಾಗಿ ಬೇಕಾದರೂ ಕೇಸ್ಗಳನ್ನು ಹಾಕಿ, ಅಥವಾ ತುಂಬಾ ಜನ ಪೊಲೀಸ್ ಅಧಿಕಾರಿಗಳು, ಮಾನ್ಯ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಮೇಲೆ ನಮಗೆ ವಿಶ್ವಾಸ ಇದೆ, ಎಲ್ಲವನ್ನ ತಡಿತಾರೆ, ಎಲ್ಲವನ್ನ ನಿಲ್ಲಿಸ್ತಾರೆ ಎನ್ನುವಂತಹ ವಿಶ್ವಾಸವು ಕೂಡ ನಮಗಿದೆ. ಆದ್ರೆ ಅವರನ್ನ ಯಾವುದೋ ರೀತಿಯಾಗಿ ಅವರ ಮೇಲೆ ಒತ್ತಡವನ್ನ ತರುವಂತಹ ಕೆಲಸವನ್ನು ಮಾಡಿ, ನಿಷ್ಪಕ್ಷವಾದಂತಹ ತನಿಖೆಗಳನ್ನ ಮಾಡಿ, ಅವರನ್ನ ಕಾನೂನಿನ ಕ್ರಮದಲ್ಲಿ ಕಾನೂನು ರೀತಿಯಾಗಿ ಕೆಲಸ ಮಾಡುವಂತೆ ಅವರನ್ನ ಬಿಡುವಂತೆ ನಾವು ಈ ಸಭೆಯ ಮೂಲಕ ಆಗ್ರಹವನ್ನ ಮಾಡ್ತಾ ಬಂದಿದ್ದೇವೆ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಕುಂಜಾಲಲ್ಲಿ ಒಂದು ಘಟನೆ ನಡೆಯಿತು. ಅದರ ನಂತರ ಏನೋ ಹಿಂದೂ ಸಂಘಟನೆಗಳಿಗೆ ಅನುಮಾನ ಬಂತು. ಆವಾಗ ಯಾರೋ ಪತ್ರಿಕಾ ಹೇಳಿಕೆಯನ್ನ ನೀಡ್ತಾರೆ, ಇದರಲ್ಲಿ ಏನೋ ಅನುಮಾನಗಳಿದೆ ಎನ್ನುವುದರ ಬಗ್ಗೆ. ಅದರ ಮೇಲೆ ಕೇಸು, ಅನುಮಾನಗಳಿದೆ ಅಂತ ಹೇಳಿದಾಗ ಅದರಲ್ಲಿ ಏನೂ ಇಲ್ಲ. ನಾನು ಪತ್ರಿಕಾಗೋಷ್ಠಿಯಲ್ಲಿದ್ದೆ, ಯಾವ ವಿಚಾರನೂ ಹೇಳಿಲ್ಲ, ಕೇವಲ ನಮಗೆ ಅನುಮಾನಗಳು ಇದೆ ಅಂತ ಹೇಳಿದಕ್ಕೆ ಅದರ ಮೇಲೆ ಕೇಸನ್ನು ಹಾಕ್ತಾರೆ. ಸತೀಶ್ ಪೂಜಾರಿ ಹಿಂದೂ ಜಾಗರಣ ವೇದಿಕೆಯ ಕರ್ನಾಟಕದ ಪ್ರಾಂತದ ಸಹ ಸಂಚಾಲಕರು ಹೋಗ್ಲಿಕ್ಕಿಲ್ವಾ? ಎಲ್ಲೂ ಹೋಗ್ಲಿಕ್ಕಿಲ್ವಾ? ಹಾಗಾದ್ರೆ ನಾವು ಸಿದ್ದರಾಮಯ್ಯ ಅವರಿಗೆ, ಇಲ್ಲಿಯ DC ಅವರಿಗೆ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ನಮಗೆ ಸಂವಿಧಾನದ ಹಕ್ಕಿಲ್ವಾ? ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ. ಇವತ್ತು ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ. ಸತೀಶ್ ಪೂಜಾರಿಗೆ ನೀವು ನಿರ್ಬಂಧನ ಹಾಕ್ತೀರಿ. ಯಾಕೋಸ್ಕರ? ಎಲ್ಲಿ ಕೋಮು ಸೌಹಾರ್ದತೆ ಕೆಡದಿದೆ, ಎಲ್ಲಿ ಪ್ರಚೋದನೆಗಳ ಭಾಷಣಗಳಾಗಿದೆ, ಇದ್ದ ವಿಚಾರಗಳನ್ನ ಯಾವ ರೀತಿಯಾಗಿ ಹಿಂದೂ ಸಮಾಜ ಅನುಭವಿಸ್ತಾ ಇದೆ, ಹಿಂದೂ ಸಮಾಜದ ಮೇಲೆ ಇರುವಂತಹ ಯಾವ ರೀತಿ ದಾಳಿಗಳಾಗ್ತಾ ಇದೆ, ಹಿಂದೂ ಶ್ರದ್ಧೆಗಳ ಮೇಲೆ ಯಾವ ರೀತಿ ದಾಳಿಗಳಾಗ್ತಾ ಇದೆ, ಅದನ್ನು ಹೇಳಿದ್ರೆ ಅದು ಪ್ರಚೋದನೆಯಾ? ಅದು ಪ್ರಚೋದನೆ. ಇವತ್ತು ನೀವು ಪ್ರಚೋದನೆ ಅಂತ ಹೇಳುವುದಾದ್ರೆ ನಿರಂತರವಾಗಿ ಪ್ರತಿ ವಾರದಲ್ಲಿ ಒಂದು ದಿವಸ ಅನೇಕ ಕಡೆಗಳಲ್ಲಿ ಭಾಷಣಗಳಾಗುತ್ತೆ, ಅದನ್ನು ನಿಲ್ಲಿಸಿ, ಅದು ಪ್ರಚೋದನೆ. ಇವತ್ತು ಪತ್ರಿಕೆ ಹೇಳಿಕೆಗಳನ್ನು ಕೊಡುವುದಿಲ್ಲ ಅಂತ ಹೇಳಿದ್ರೆ ದಿನೇಶ್ ಗುಂಡೂರಾವ್ ಇರಬಹುದು ಅಥವಾ ಬೇರೆ ಬೇರೆ ಮಂತ್ರಿಗಳು ಇರಬಹುದು, ಇವತ್ತಿನ ಸರ್ಕಾರದ ಏನೇನು ಹೇಳಿಕೆಗಳನ್ನ ಧರ್ಮದ ವಿರುದ್ಧ ಕೊಟ್ಟಿದ್ದಾರೆ ಅವರನ್ನ ಬಂಧಿಸಿ. ಇವತ್ತು ನೀವು ಅದನ್ನೆಲ್ಲವನ್ನ ಬಿಟ್ಟು ಯಾವುದೋ ಕಾರ್ಯಕರ್ತರು, ಈ ರಾಷ್ಟ್ರೀಯತೆಗೋಸ್ಕರ ಕೆಲಸ ಮಾಡುವವರು, ಧರ್ಮಕ್ಕೋಸ್ಕರ ಕೆಲಸ ಮಾಡುವವರು, ಅವರನ್ನು ನೀವು ಬೆದರಿಸುವಂತಹ ತಂತ್ರಗಳನ್ನು ಮಾಡ್ತೀರಿ ಅಂತ ಹೇಳಿದ್ರೆ, ಇವತ್ತು ಹಿಂದೂ ಸಮಾಜ ನಿರಂತರವಾಗಿ ಆಗಲೇ ಹೇಳಿದ ಹಾಗೆ ನೂರಾರು ವರ್ಷಗಳಿಂದ ಎಲ್ಲವನ್ನ ಹಿಂದೂ ಸಮಾಜ ಎದುರಿಸಿದೆ. ಸ್ವಾತಂತ್ರ್ಯ ನಂತರವೂ ಎದುರಿಸುತ್ತಾ ಬಂದಿದ್ದೇವೆ. ಮಂಗಳೂರು ವಿಭಾಗದಲ್ಲಿ ಇದನ್ನೆಲ್ಲವನ್ನ ನೋಡಿದ್ದೇವೆ. ಮತ್ತೆ ಮತ್ತೆ ಸಂಘಟಿತ ಸಮಾಜ, ಸಂಘಟಿತ ಹಿಂದೂ ಸಮಾಜ, ಸ್ವಾಭಿಮಾನಿ ಹಿಂದೂ ಸಮಾಜ ನಿರ್ಮಾಣ ಆಗುತ್ತೆ. ನೀವು ಅದಕ್ಕೆ ಯಾವುದೋ ಇಲ್ಲಿ ನಡೆಯುವಂತಹ ಶಾಂತಿ ವ್ಯವಸ್ಥೆಗೆ ನೀವು ಧಕ್ಕೆ ತರಬೇಡಿ. ಇವತ್ತು ಬೈಂದೂರಿನಲ್ಲಿ ದೇವಸ್ಥಾನದ ಎದುರುಗಡೆಯಿಂದ ಗೋವನ್ನು ಕತ್ಕೊಂಡು ಹೋಗ್ತೀರಿ, ಆವಾಗ ಶ್ರದ್ಧೆಗಳ ಮೇಲೆ ಯಾವುದೋ ಭಾವನೆಗಳಿಗೆ ಧಕ್ಕೆ ಬರುತ್ತಿಲ್ವಾ? ದೇವಸ್ಥಾನದ ಎದುರುಗಡೆಯಿಂದ ನೀವು ಗೋವುಗಳನ್ನು ಕತ್ಕೊಂಡು ಹೋಗ್ತೀರಿ. ಸಿದ್ದಾಪುರದಲ್ಲಿ ಇವತ್ತು ಗೋವಿನ ಕಳ್ಳತನ ಆಗಿದೆ, ನಿರಂತರವಾಗಿ ಗೋವಿನ ಕಳ್ಳತನ. ಯಾವುದೋ ಸಂಘಟನೆಗಾಗಿ ನಮ್ಮ ಪ್ರಾಂತದ ಸಹಕಾರಿ ಶರಣ್ ಪಂಪೆಲ್ಲರವರು ಚಿಕ್ಕಮಗಳೂರಿಗೆ ಹೋದಾಗ ಅಲ್ಲಿ ನಿರ್ಬಂಧ. ಯಾವ ರೀತಿಯ ಸರ್ಕಾರ, ಯಾವ ರೀತಿಯಾಗಿ ಇವತ್ತಿನ ಪ್ರಜಾಪ್ರಭುತ್ವದ ಕಗ್ಗೋಲೆ, ಸಂವಿಧಾನ ಅಂತ ಹೇಳ್ತೀರಿ, ಎಲ್ರಿಗೂ ಸಮಾನ ಹಕ್ಕು, ನಾವು ಶಾಂತಿ ಸುವ್ಯವಸ್ಥೆ ಕಾಪಾಡ್ತೇವೆ ಅಂತ ಹೇಳಿದಿರಿ, ಸತ್ಯ ಶೋಧನ ಸಮಿತಿಯನ್ನ ಮಾಡಿದಿರಿ. ನೀವು ಸತ್ಯ ಶೋಧನ ಸಮಿತಿಯಲ್ಲಿ ಏನ್ ಹೇಳಿದಿರಿ? ಸತ್ಯ ಶೋಧನ ಸಮಿತಿ ಕರಾವಳಿಯಲ್ಲಿ ನಿಜವಾಗಿ ನಡೆಯುತ್ತಿರುವುದು ಏನು? ಇವತ್ತು ಈ ರೀತಿಯಾದಂತಹ ಗಲಭೆಗಳಿಗೆ, ನೀವು ಹೇಳುತ್ತಿರುವಂತಹ ಗಲಭೆಗಳಿಗೆ ಅಥವಾ ಈ ರೀತಿಯಾದಂತಹ ವಿಚಾರಗಳಿಗೆ ಏನು ಕಾರಣ? ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ? ಅದಕ್ಕೆ ಕಾರಣ ಒಂದೇ, ಲವ್ ಜಿಹಾದ್, ಗೋ ಹತ್ಯೆ, ಮತಾಂತರ, ಹಿಂದೂ ಶ್ರದ್ಧೆಗಳ ಮೇಲೆ ನಿಮ್ಮ ದಾಳಿ. ಅದನ್ನು ನಿಲ್ಲಿಸಿ. ಇವತ್ತು ಏನು ಆಂಟಿ ಕಮ್ಯುನಲಿಂಗ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲವೂ ಕೂಡ ಇದನ್ನು ತಹಬಂದಿಗೆ ತಂದ್ರೆ ಅದಕ್ಕೆ ಇಲ್ಲಿ ಕೋಮು ಸೌಹಾರ್ದತೆ, ಇಲ್ಲಿ ಶಾಂತಿ ವ್ಯವಸ್ಥೆ ಎಲ್ಲವೂ ಕೂಡ ಬರುತ್ತೆ. ನೀವು ಯಾವುದೋ ಒಂದು ಕೈಯಿಂದ ಚಪ್ಪಾಳೆ ಹೊಡಿಲಿಕ್ಕೆ ಹೋದ್ರೆ ನಿಮ್ಮ ಕೆನ್ನೆಗೆ ಪೆಟ್ಟು ಬೀಳದು, ಅದನ್ನು ತಡೆಯುವವರು ಯಾರಿಲ್ಲ. ಅದಕ್ಕೋಸ್ಕರ ಅದಕ್ಕೆ ತಯಾರಾಗಿ, ಅದು ಬಿಟ್ಟು ನಾವು ಪೊಲೀಸ್ ಇಲಾಖೆ ಇರ್ಬೋದು, ಆಂಟಿ ಕಮ್ಯುನಲಿಂಗ್ ಇರ್ಬೋದು, ನಿಮಗೆ ಮತ್ತೆ ಮತ್ತೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈ ಸಭೆಯ ಮೂಲಕ.
ಈ ಪ್ರತಿಭಟನಾ ಸಭೆಯ ಮೂಲಕ ನಮಗೆ ಒಂದು ಕಡೆ ಎಲ್ಲರೂ ಮಾತಾಡುವಂಥದ್ದು ಏನಂತ ಕೇಳಿದ್ರೆ, ನಾವು ಈ ಪ್ರತಿಭಟನಾ ಸಭೆಯಲ್ಲಿ ಮಾತಾಡಿದ್ರೆ ಮತ್ತೆ ಕೇಸು, ಅಥವಾ ಯಾವುದೋ ವಿಚಾರಗಳನ್ನು ಹೇಳಿದ್ರೆ ಮತ್ತೆ ಕೇಸು. ನಿರಂತರವಾಗಿ ಕೇಸ್ಗಳನ್ನು ಹಾಕ್ತಾ ಹಾಕ್ತಾ ಕಾರ್ಯಕರ್ತರನ್ನ ದಮನಿಸುವಂತ ಕೆಲಸ ನಿಮ್ಮಿಂದ ಆಗ್ಲಿಕ್ಕಿಲ್ಲ, ಅದು ಸಾಧ್ಯನೇ ಇಲ್ಲ. ನಮ್ಮದು ವಂಶ ಯಾವ್ದಂತ ಕೇಳಿದ್ರೆ ಶಿವಾಜಿ ವಂಶ. ನಾವೆಲ್ಲವನ್ನ ಇಡೀ ಹಿಂದೂ ಸಮಾಜ ಅವತ್ತು ಶಿವಾಜಿ ಯಾವ ರೀತಿಯಾಗಿ ಈ ಯಾವ ಜಿಹಾದಿಗಳಿಂದ ಹೋರಾಟ ಮಾಡಿದ್ದಾರೆ, ಅದೇ ರೀತಿಯಾಗಿ ಇವತ್ತು ಯಾವುದನ್ನ ನೀವು ತಡಿಲಿಕ್ಕೆ ಬರ್ತೀರಿ ಅದರ ವಿರುದ್ಧ ನಿರಂತರವಾಗಿ ಹೋರಾಟಗಳು, ಜಾಗೃತಿಯ ಕಾರ್ಯಕ್ರಮಗಳು, ಸಂಘಟಿತ ಹಿಂದೂ ಸಮಾಜ, ಸ್ವಾಭಿಮಾನಿ ಹಿಂದೂ ನಿರಂತರವಾಗಿ ಈ ರೀತಿಯಾಗಿ ತನವನ್ನ ಬಿಡದೆ ಸ್ವಾಭಿಮಾನಿಯಾಗಿ ಬದುಕ್ತಾನೆ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಇವತ್ತಿನ ಸರ್ಕಾರ ನಾವು ಅದನ್ನ ನೀವು ದಮನ ನೀತಿ ಅಂತ ನೀವು ಯೋಚನೆ ಮಾಡಿದ್ರೆ ನಮಗೆ ದಮನ ಅಲ್ಲ. ಮತ್ತೆ ಮತ್ತೆ ಪುಟಿದೇಳುವಂತಹ ಹಿಂದೂ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಮತ್ತೆ ಮತ್ತೆ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ಕೆಲಸ ಮಾಡುವಂತಹ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಸುಮಾರು ಕೇಸ್ಗಳನ್ನ ನಮಗೆ ನಮ್ಮ ಇತಿಹಾಸ ನೆನಪಿದೆ. ಯಾವ ರೀತಿಯಾಗಿ ಭಗತ್ ಸಿಂಗ್ 21 ವರ್ಷದಲ್ಲಿ ಕೇವಲ ದೇಶಕ್ಕಾಗಿ ನಗನಗುತ್ತಾ ಪ್ರಾಣವನ್ನು ಕೊಟ್ಟಿರುವಂತಹ ವಂಶ ನಮ್ಮದು. ಹಾಗಿರ್ಬೇಕಾದ್ರೆ ಈ ದಮನ ನೀತಿ ನಮಗೆ ಯಾವ ಲೆಕ್ಕ? ಈ ಕೇಸ್ಗಳು ನಾವು ಅದನ್ನು ಎದುರಿಸಬೇಕಾಗತ್ತೆ. ಈ ರೀತಿಯಾಗಿ ಹಿಂದೆ ಕೂಡ ನೀವು ಮಾಡಿದಿರಿ, ಎಮರ್ಜೆನ್ಸಿ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು, ಅದನ್ನೆಲ್ಲವನ್ನ ಮಾಡಿದಿರಿ. ಆದರೆ ಇದಕ್ಕೆಲ್ಲವೂ ಕೂಡ ಹಿಂದೂ ಸಮಾಜ ಜಾಗೃತಿ ಆಗಬೇಕಾಗಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಾವೆಲ್ಲವನ್ನ ಎದುರಿಸುವಂತಹ ಕಾಲ ಸನ್ನಿಹಿತವಾಗಿದೆ. ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಈ ವಿಚಾರಗಳನ್ನ ಸಮಾಜಕ್ಕೆ ತಿಳಿಸಬೇಕು ಮತ್ತು ಸರ್ಕಾರ ಕೂಡ ಗಮನಿಸಬೇಕು. ಇಲ್ಲಿಯ ಜಿಲ್ಲಾಡಳಿತವೇ ಇರ್ಬೋದು, ಎಲ್ಲವೂ ಕೂಡ ಇದನ್ನು ಗಮನಿಸಬೇಕು. ನೀವು ನಮ್ಮನ್ನ ಯಾವ ರೀತಿಯಾಗಿ ಹಿಂದೆ 2002 ಸರ್ಕಾರ ಆ ರೀತಿಯಾಗಿ ಮಾಡ್ತು, ಆ ರೀತಿಯಾಗಿ ನೀವೇನಾದ್ರೂ ಒಂದು ರೀತಿಯ ಶಾಂತಿ ಸಭೆಯನ್ನ ಮಾಡುವುದಿದ್ರೆ ಅದಕ್ಕೆ ಅದನ್ನು ಮಾಡಿ. ಅದು ಬಿಟ್ಟು ಯಾವುದೋ ನಿಮ್ಮ ಕುತಂತ್ರದ ಕೆಲಸಗಳನ್ನ ಮಾಡ್ತಾ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನ ಕೆಡಿಸುವಂತಹ ಪ್ರಯತ್ನವನ್ನ ಬಿಟ್ಟು ಬಿಡಿ. ಮತ್ತೆ ಮತ್ತೆ ನಾವು ಪುಟಿದೇಳ್ತೇವೆ, ಮತ್ತೆ ಈ ರೀತಿಯ ಪ್ರತಿಭಟನೆಗಳು ಗ್ರಾಮಗಳಲ್ಲಿ ಆಗ್ಲಿಕ್ಕಿದೆ. ಹಿಂದೂ ಸಮಾಜ ಮತ್ತೆ ಗ್ರಾಮಗಳಲ್ಲಿ ಎದ್ದು ನಿಲ್ಲಕ್ಕಿದೆ. ಇದರ ವಿರುದ್ಧ ಹೋರಾಟವನ್ನ ಮಾಡ್ಲಿಕ್ಕಿದೆ. ಹಾಗಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಬಂಧುಗಳು ನಾವೆಲ್ಲರೂ ಕೂಡ ಒಂದಾಗಿ ಈ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರ ಇವತ್ತು ಏನು ದಮನ ನೀತಿಯನ್ನ ಮಾಡ್ತಾ ಇದೆ ಅದರ ವಿರುದ್ಧ ನಿರಂತರ ಹೋರಾಟ. ಯಾವುದಕ್ಕೂ ನಾವು ಬಗ್ಗುವರಲ್ಲ, ಜಗ್ಗುವರಲ್ಲ. ಹಿಂದೂ ಸಂಘಟನೆಗಳು ನಿರಂತರವಾಗಿ ಇದನ್ನ ಸಮಾಜದ ಜಾಗೃತಿ ಅಥವಾ ಇವತ್ತು ಲವ್ ಜಿಹಾದ್ ಆದಾಗ, ಗೋಹತ್ಯೆ ಆದಾಗ ಅಥವಾ ಮತಾಂತರಗಳಾದಾಗ ನಿಮಗೆ ನಾವು ಹೇಳಿದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ. ಯಾವ ರೀತಿಯಾಗಿ ಜಾರಿಯಲ್ಲಿದೆ? ಎಲ್ಲಿ ಗೋಕಳ್ಳರನ್ನು ಹಿಡಿಯುವಂತ ಪ್ರಯತ್ನಗಳಾಗ್ತಾ ಇದೆ, ರಾಜಾರೋಷವಾಗಿ ಕದ್ದುಕೊಂಡು ಹೋಗುವಂತ ಕೆಲಸಗಳು ನಡೀತಾ ಇದೆಯಲ್ಲ. ಹಾಗಿರ್ಬೇಕಾದ್ರೆ ಕಾರ್ಯಕರ್ತರು ರಸ್ತೆಗಳಿಬೇಕಾಗುತ್ತೆ, ಹಿಂದೂ ಭಾವನೆಗಳು ಕೆರಳುತ್ತೆ. ಹಿಂದೂ ಶ್ರದ್ಧೆಯ ಮೇಲೆ ದಾಳಿಯಾದಾಗ ಹಿಂದೂ ಸಮಾಜ ಅದಕ್ಕೆ ನಿಲ್ಲಿಸುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಪ್ರಯತ್ನಗಳಾದಾಗ ಕೇಸ್ಗಳನ್ನು ಮಾಡುವಂಥದ್ದು ನೀವು ಮಾಡ್ತೀರಿ. ಇವತ್ತು ರೌಡಿ ಶೀಟರ್ಗಳಾಗಿರುವಂಥದ್ದು ನೀವು ಇಡೀ ಇವತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರ ರೌಡಿ ಲಿಸ್ಟರ್ ಶೀಟನ್ನು ತೆಗಿರಿ. ಇವತ್ತು ರೌಡಿ ಶೀಟರ್ ಅಂತ ಏನು ನೀವು ಪಟ್ಟವನ್ನು ಕಟ್ಟಿದ್ದೀರಿ, ಅದರಲ್ಲಿ ಯಾವುದು ಕೂಡ ದರೋಡೆಗಳಿಲ್ಲ, ಯಾವುದು ಕೂಡ ರೇಪ್ಗಳಿಲ್ಲ. ಇವತ್ತು ರೌಡಿ ಶೀಟರ್ ಆಗಿರುವಂಥದ್ದು ಕೇವಲ ಧರ್ಮಕ್ಕೋಸ್ಕರ, ಕೇವಲ ತಾಯಿ ಭಾರತಿ ರಕ್ಷಣೆಗೋಸ್ಕರ, ಕೇವಲ ಗೋವಿಗೋಸ್ಕರ, ಕೇವಲ ತನ್ನ ಅಕ್ಕದಂಗಿಗೋಸ್ಕರ ಅದನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ನಾವು ನಿರಂತರ ಮಾಡ್ತಾ ಇದ್ದೇವೆ. ಅದಕ್ಕೆ ರೌಡಿ ಶೀಟರ್ ನೀವು ಹಾಕಿದ್ದೀರಿ. ಇದನ್ನು ನಿಲ್ಲಿಸಿ. ಮೊದಲು ಯಾವ ವಿರೋಧಿಗಳು ಇವತ್ತು ಆ ಕೆಲಸಗಳನ್ನ ಗೋದಂಧೆಯನ್ನ ಅಥವಾ ಪ್ರೀತಿ ಪ್ರೇಮದ ನಾಟಕವಾಡಿ ಲವ್ ಜಿಹಾದ್ ಅನ್ನ ಮಾಡ್ತಾ ಇದ್ದಾರೆ, ಅವರನ್ನು ನಿಲ್ಲಿಸುವಂತ ಕೆಲಸವನ್ನ ನೀವು ಮಾಡಿ ಅಂತ ಮತ್ತೆ ಹೇಳ್ತಾ ಬಂದವರಿಗೆಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಧಿಕ್ಕಾರ 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 ರಾಜ್ಯ ಸರ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ನೀತಿಯನ್ನು
ಅನುಸರಿಸುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. बोलो भारत माता की भारत माता की हिंदू विरोधी कांग्रेस सरकारಕ್ಕೆ हिंदू विरोधी कांग्रेस सरकारಕ್ಕೆ हिंदू विरोधी कांग्रेस सरकारಕ್ಕೆ ನಡೆದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ಹಿಂದೂ ದಮನ ನೀತಿಯನ್ನು ಖಂಡಿಸಿ ಇಂದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಹಿಂದೂಗಳ ಮೇಲಿನ ಒಂದು ದಮನ ನೀತಿಯನ್ನು ಕೈಬಿಡದಿದ್ದರೆ ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸಿ ಜೈಲಿಗೆ ಕಟ್ಟುವಂಥ ಕೆಲಸವನ್ನು ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂಥ ಸನ್ನಿವೇಶ ಬರಲಿಕ್ಕೆ ಇದೆ. ನಮ್ಮ ಎಲ್ಲ ಹಿಂದೂ ಸಮಾಜ ಹಿಂದೂ ಬಾಂಧವರು ನಾವು ಜಾಗೃತರಾಗಬೇಕು. ಮುಂದಿನ ದಿನಗಳಲ್ಲಿ ಹೋರಾಟ ನಿರಂತರ. ಈ ಕಾಂಗ್ರೆಸ್ ಸರ್ಕಾರ ತೊಲಗುವ ತನಕ ಹಿಂದೂಗಳು ನಿದ್ರಿಸುವಂತಿಲ್ಲ. ಇನ್ನು ಮುಂದಕ್ಕೂ ಕೂಡ ನಮ್ಮ ಹೋರಾಟ ನಿರಂತರ ಎನ್ನುವಂಥ ಮಾತನ್ನು ಹೇಳುತ್ತಾ ಇಂದಿನ ಈ ಪ್ರತಿಭಟನೆಗೆ ಬಂದಂಥ ಎಲ್ಲ ಸಂಘಟನೆ ಹಾಗೂ ಪರಿವಾರ ಸಂಘಟನೆ ಭಾಜಪದ ಎಲ್ಲ ಪ್ರಮುಖರಿಗೂ ಶಾಸಕರುಗಳಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ बोलो भारत माता की बोलो भारत माता की ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇಡೀ ಕರಾವಳಿಯನ್ನು ಒಂದು ವಿಚಿತ್ರ ರೀತಿಯಲ್ಲಿ ಕರಾವಳಿಗೆ ಕಳಂಕ ತರುವ ರೀತಿಯಲ್ಲಿ ಒಂದು ಕಳಂಕ ತರುವಂಥ ಪ್ರಯತ್ನವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಕರಾವಳಿಯಲ್ಲಿ ಕೋಮುಗಲಭೆ, ಕರಾವಳಿಯಲ್ಲಿ ಯಾವುದೋ ಇದು ಸೂಕ್ಷ್ಮ ಪ್ರದೇಶಗಳು ಅಥವಾ ಈ ರೀತಿಯಾದಂತಹ ಕೋಮು ಸೂಕ್ಷ್ಮ ಪ್ರದೇಶ ಈ ರೀತಿಯಾಗಿ ಹೇಳ್ತಾ ಇಡೀ ಕರ್ನಾಟಕದಲ್ಲಿ ಕರಾವಳಿಯ ಬಗ್ಗೆ ಮಾತಾಡುವಂತಹ ವಿಚಾರ ನಿರಂತರವಾಗಿ ನಡೀತಾನೆ ಬಂದಿದೆ. ಕರಾವಳಿಯನ್ನು ಒಂದು ರೀತಿಯಾಗಿ ವಿಚಿತ್ರವಾಗಿ ಬಿಂಬಿಸ್ತಾ ಅದಕ್ಕೆ ಒಂದು ಕಳಂಕವನ್ನು ತರುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಯಾವ ರೀತಿಯಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಯಾವುದೋ ಗೋವನ್ನು ತಡೆದಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು, ಅದು ರಾಷ್ಟ್ರೀಯತೆಯ ವಿಚಾರ ಅಥವಾ ಧರ್ಮದ ವಿಚಾರ, ಅದು ದೇಶದ ವಿಚಾರ, ಈ ಮೂರು ವಿಚಾರಗಳ ಬಗ್ಗೆ ಮಾತಾಡಿದಾಗ ಅವರ ಮೇಲೆ ನಿರಂತರವಾಗಿ ಕೇಸ್ಗಳನ್ನು ಹಾಕುವಂಥದ್ದು ಅಥವಾ ಅವರ ಮೇಲೆ ರೌಡಿ ಶೀಟರ್ಗಳನ್ನು ಓಪನ್ ಮಾಡುವಂಥದ್ದು ಅಥವಾ ಯಾವುದೋ ಗಡಪಾರನ್ನು ಮಾಡುವಂಥ ವ್ಯವಸ್ಥೆ, ಗೂಂಡಾ ಕಾಯ್ದೆಗಳನ್ನು ಹಾಕುವಂಥದ್ದು ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇದೆ. ಇವತ್ತು ನಮಗೆ ಯಾವುದೋ ಗೋಹತ್ಯೆ ನಡೆದಾಗ ಇದರ ಅನುಮಾನಗಳಿದೆ ಅಂತ ಹೇಳಿದಾಗ ಪತ್ರಿಕಾ ಹೇಳಿಕೆಯನ್ನು ನೀಡಿದಂತಹ ಶರಣ್ ಪಂಪೆಲ್ಲರ ಮೇಲೆ ನೀವು ಕೇಸ್ಗಳನ್ನು ಹಾಕ್ತೀರಿ, ಅಥವಾ ನಮಗೆ ಇಲ್ಲಿ ಬರಬೇಕಾದಂಥ ಸಂತೋಷ್ ಪೂಜಾರಿ ಇವತ್ತು ಸತೀಶ್ ಪೂಜಾರಿಯ ಬಗ್ಗೆ ನೀವು ನಿರ್ಬಂಧವನ್ನು ಹಾಕ್ತೀರಿ. ಇವತ್ತು ಜಿಲ್ಲಾಡಳಿತ ಯಾವುದು ಸತೀಶ್ ಪೂಜಾರಿ ಏನು ಮಾಡಿದ್ದಾರೆ? ಇವತ್ತು ಯಾವುದೇ ರೀತಿಯಾಗಿ ಈ ಸಮಾಜವನ್ನು ಉದ್ದೇಶಿಸಿ ಇಲ್ಲಿ ಏನು ನಡೀತಾ ಇದೆ ಅದನ್ನು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಬಿಟ್ಟು ಅದರ ಬೇರೆ ಪ್ರಚೋದನೆಗಳಿಲ್ಲ. ಪ್ರಚೋದನೆಗಳು ಎಲ್ಲಿ ಆಗ್ತಾ ಇದೆ ಅಂತ ಕೇಳಿದರೆ ಗೋಹತ್ಯೆ ಆದಾಗ ಸಮಾಜದಲ್ಲಿ ಪ್ರಚೋದನೆ ಆಗುತ್ತೆ. ಒಬ್ಬ ಹಿಂದೂ ಹುಡುಗಿಯನ್ನು ಯಾರೋ ಒಬ್ಬ ಮತಾಂತರ ಮಾಡಿ ಲವ್ ಜಿಹಾದ್ ಮಾಡಿದಾಗ ಇಲ್ಲಿ ಪ್ರಚೋದನೆಗಳಾಗುತ್ತೆ. ಇಲ್ಲಿ ಯಾವುದೋ ಮತಾಂತರಗಳಾದಾಗ ಪ್ರಚೋದನೆಗಳಾಗುತ್ತೆ. ಆಗ ಭಾವನೆಗಳು ಕೆರಳುತ್ತೆ. ಆವಾಗ ಹಿಂದೂ ಸಮಾಜ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ, ಅದಕ್ಕೆ ತಕ್ಕ ಪ್ರತಿಕ್ರಿಯೆಗಳು ನಡೆಯುತ್ತೆ. ಅಲ್ಲಿ ಅದನ್ನು ಬಿಟ್ಟು ಇಲ್ಲಿ ಯಾವುದೇ ಪ್ರಚೋದನೆಗಳಿಲ್ಲ. ನಮಗೆ ನೋವಾಗದಾಗ ನಾವು ಹೇಳುವಂಥದ್ದು ಸಂವಿಧಾನಬದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಸಂವಿಧಾನಬದ್ಧವಾಗಿ ನಾವು ಅದರ ಹೇಳಿಕೆಗಳನ್ನು ಕೊಡ್ತೀವಿ. ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಇವತ್ತು ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಇವತ್ತು ರಾಜ್ಯ ಸರ್ಕಾರ ದಮನಕಾರಿ ನೀತಿಯನ್ನು, ಅಂದರೆ ಹಿಂದೂಗಳನ್ನು ಕರಾವಳಿಯಲ್ಲಿರುವಂಥ, ಅದು ಕೂಡ ಕರಾವಳಿಯಲ್ಲಿರುವ ಹಿಂದೂಗಳನ್ನು ಮೂರನೇ ದರ್ಜೆಯನ್ನಾಗಿ ನಾಗರಿಕರನ್ನು ಮಾಡುವಂಥ ವ್ಯವಸ್ಥಿತ ಸಂಚು ಮತ್ತು ಹಿಂದೂಗಳ ಮೇಲೆ ಸವಾರಿಯನ್ನು ಮಾಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತು ಆಗ್ರಹವನ್ನು ಮಾಡ್ತಿದ್ದೇವೆ. ನೀವು ಆ್ಯಂಟಿ ಕಮ್ಯುನಲ್ ವಿಂಗ್ ಏನು ಮಾಡಿದಿರಿ ಅದು ನಮಗೆ ವಿಶೇಷ ಸ್ವಾಗತವನ್ನು ಮಾಡ್ತೇವೆ ಅದಕ್ಕೆ. ಆದರೆ ಆ್ಯಂಟಿ ಕಮ್ಯುನಲ್ ವಿಂಗ್ ಇವತ್ತು ಏನು ನಡೀತಾ ಇದೆ ಅದನ್ನು ಪತ್ತೆ ಹಿಡಬೇಕು. ಆ್ಯಂಟಿ ಕಮ್ಯುನಲ್ ವಿಂಗ್ ಯಾವುದರ ವಿರುದ್ಧ ಕೆಲಸವನ್ನು ಮಾಡಬೇಕು, ಯಾವುದನ್ನು ತಡಿಬೇಕು, ಅದು ಮಾಡಿದರೆ ಇವತ್ತು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸುತ್ತೆ. ಯಾವ ರೀತಿಯಾಗಿ 2008ರಲ್ಲಿ ಯಡಿಯೂರಪ್ಪನವರು ಶಾಂತಿ ಸಭೆಯನ್ನು ಮಾಡಿದರು, ಅದೇ ರೀತಿಯಾಗಿ ಎರಡೂ ಧಾರ್ಮಿಕ ಮುಖಂಡರನ್ನು ಕರೆಸಿ ಶಾಂತಿ ಸಭೆಯನ್ನು ಮಾಡಿದರೆ ಮತ್ತೆ ಅಲ್ಲಿ ಕೋಮು ಸೌಹಾರ್ದತೆಯನ್ನು ನೆಲೆಸಬಹುದು ಅಂತ ನಮಗೆ ಅನಿಸ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಹಿಂದೂ ದಮನ ರೀತಿಯನ್ನು ಇವತ್ತು ಅನುಸರಿಸ್ತಾ ಇದೆ. ಅದನ್ನು ವಿರೋಧಿಸಿ, ಅದನ್ನು ಖಂಡಿಸಿ ಇವತ್ತು 2 ಜಿಲ್ಲೆಗಳಲ್ಲಿ 3 ಕಡೆಯಲ್ಲಿ ಪ್ರತಿಭಟನಾ ಸಭೆ ನಡೀತಾ ಇದೆ. ಹಾಗೆ ಉಡುಪಿಯಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ನಮ್ಮ
ಸಂಘಟನೆಯ ಕಾರ್ಯಕರ್ತರು ಹಾಗೆ ನಮ್ಮ ಭಾಜಪದ ಕಾರ್ಯಕರ್ತರು ಮತ್ತು ನಾವೆಲ್ಲ ಎಲ್ಲ ಶಾಸಕರು ಸಂಸದರು ಎಲ್ಲ ಸೇರಿಕೊಂಡು ಇದಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ರಾತ್ರಿ ಹೊತ್ತು ಹೋಗಿ ಈಗಾಗಲೇ ಹೈಕೋರ್ಟಲ್ಲಿ ಇದಕ್ಕೆ ರಿಟ್ ಹಾಕಿದ್ದೀವಿ. ಹೈಕೋರ್ಟಲ್ಲಿ ಅದಕ್ಕೆ ತೀಕ್ಷ್ಣವಾದ ಪ್ರತಿಕ್ರಿಯೆ ಕೂಡ ಬಂದಿದೆ. ಮೊನ್ನೆ ನಿಮಗೆ ಗೊತ್ತಿರ್ಬೋದು, ಮಂಗಳೂರಲ್ಲಿ ರಾತ್ರಿ ಹೋಗಿ ನಮ್ಮ ಹಿರಿಯ ಅದು ಮಹಿಳೆ ಅವರ ಮನೆಗೆ ಹೋಗಿ ಪೊಲೀಸರು ಅಲ್ಲಿ ಹೋಗಿರ್ತಕ್ಕಂಥದ್ದನ್ನು ಅದನ್ನು ಕೂಡ ಹೈಕೋರ್ಟಲ್ಲಿ ನಾವು ಚಾಲೆಂಜ್ ಮಾಡಿದಾಗ ಪೂರಕವಾದ ಜಡ್ಜ್ಮೆಂಟನ್ನು ನಮಗೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ಏನಾದರೂ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯವಾಗಿ ಏನಾದರೂ ಈ ರೀತಿಯ ದೌರ್ಜನ್ಯ ಮಾಡಿದರೆ, ಪೊಲೀಸ್ ದೌರ್ಜನ್ಯ ಮಾಡಿದರೆ ಅಥವಾ ರಾಜಕೀಯವನ್ನು ತಲೆಯಲ್ಲಿಟ್ಟುಕೊಂಡು ರಾಜಕೀಯವಾಗಿ ಏನಾದರೂ ಇದು ಮಾಡಿದರೆ ಖಂಡಿತವಾಗಿಯೂ ನಾವೆಲ್ಲ ಕಾರ್ಯಕರ್ತರು ಎಷ್ಟೇ ಮಟ್ಟದ ಹೋರಾಟ ಕೂಡ ನಾವೆಲ್ಲ ಸಿದ್ಧರಾಗ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಇದು ಒಳ್ಳೆಯದಲ್ಲ. ಈಗ ಆಯಿತು, ಸರ್ಕಾರ ಬರ್ತದೆ ಹೋಗ್ತದೆ, ಹಾಗಂತೇಳಿ ಒಂದು ದಮನಕರ ನೀತಿ ಅದು ಒಳ್ಳೆಯದಲ್ಲ, ಖಂಡಿತ ಒಳ್ಳೆಯದಲ್ಲ. ರಾಜಕಾರಣ ಇದೇನು ನಿಂತ ನೀರಲ್ಲ, ಇದು ಹರಿಯುವ ನೀರು. ಇವತ್ತು ಅವರು ಅಧಿಕಾರದಲ್ಲಿರ್ಬೋದು, ನಾಳೆ ನಾವು ಅಧಿಕಾರ, ಆದರೆ ಯಾವುದೇ ಕೂಡ ಒಂದು ಪೂರ್ವಗ್ರಹ ಇಟ್ಕೊಂಡು ಅಧಿಕಾರ ಮಾಡುವಂಥದ್ದು ಖಂಡಿತ ಒಳ್ಳೆಯದಲ್ಲ ಎನ್ನುವಂಥ ಮಾತನ್ನು ಈ ಮೂಲಕ 5 ಶಾಸಕರ ಪರವಾಗಿ ನಮ್ಮ ಸಂಸದರ ಪರವಾಗಿ ನಾನು ಹೇಳಿಕೆಯನ್ನು ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಉಡುಪಿ ಜಿಲ್ಲೆಯ ಹಿಂದೂ ಜಾಗರಣ ವೇದಿಕೆ ಮತ್ತು ಸಂಘಟನೆಯ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷಗಳಿಂದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆಯ ಕಾರ್ಯಕರ್ತರನ್ನು ಹುಡುಕಿ ತೊಂದರೆ ಕೊಡುವಂಥದ್ದು ಮತ್ತು ಕೇಸುಗಳನ್ನು ಹಾಕುವಂಥದ್ದನ್ನು ನಾವು ಕಳೆದ 2 ವರ್ಷಗಳಿಂದ ಗಮನಿಸ್ತಾ ಇದ್ದೇವೆ. ಇದು ಸರ್ಕಾರಕ್ಕೆ ಒಳ್ಳೆಯ ಲಕ್ಷಣ ಅಲ್ಲ ಸರ್ಕಾರದ್ದು. ಇದನ್ನು ಖಂಡಿಸಲಿಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಪೂರ್ತಿ ನಾವೆಲ್ಲ ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಅಧಿಕಾರಿಗಳ ದಯವಿಟ್ಟು ಇನ್ನಾದರೂ ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಪರಿಸ್ಥಿತಿ ಕೈ ಮೀರದಂತೆ ನಿಮ್ಮ ನಡೆ ಹೇಗಿರಬೇಕೆನ್ನುವುದನ್ನು ಯೋಚಿಸಬೇಕು. ಪರಿಸ್ಥಿತಿ ಕೈ ಮೀರುವುದಕ್ಕೆ ನೀವು ಯಾವತ್ತೂ ಅವಕಾಶವನ್ನು ಕೊಡಬೇಡಿ ಅಂತ ಹೇಳ್ತಾ, ಏನು ಇವತ್ತು ಈ ಜಿಲ್ಲೆಗೆ ಬರುವಂಥ ಹಿಂದೂ ಪರ ಸಂಘಟನೆಯ ಪ್ರಮುಖರನ್ನು ನೀವು ಆ ಕಾನೂನಿನ ಮುಖಾಂತರ ತಡೆಗಟ್ಟುವಂಥ ಪ್ರಯತ್ನ ಮಾಡ್ತೀರೋ, ಮುಂದಿನ ದಿನಗಳಲ್ಲಿ ಇದೆಲ್ಲ ನಡೀಲಿಕ್ಕಿಲ್ಲ ಮತ್ತು ಇದನ್ನು ಸಮರ್ಥವಾಗಿ ಎದುರಿಸುವಂಥ ಶಕ್ತಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ಸಂಘಟನೆಯ ಕಾರ್ಯಕರ್ತರಿಗೂ ಇದೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ಆದ್ದರಿಂದ ದಯವಿಟ್ಟು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಧಿಕಾರಿಗಳಿಗೆ ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳಿಗೆ, ಎಲ್ಲ ಇಲಾಖೆಗಳಿಗೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಇವತ್ತು ಏನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಇದು ನಾವೊಂದು ಎಚ್ಚರಿಕೆಯ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ರೀತಿ ನಡೆಯುವುದಿಲ್ಲ. ಪರಿಸ್ಥಿತಿ ಕೈಮೀರದಂತೆ ದಯವಿಟ್ಟು ಮತ್ತೆ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ, ಅಧಿಕಾರಿಗಳೇ ಪರಿಸ್ಥಿತಿ ಕೈಮೀರದಂತೆ ವರ್ತಿಸಿ. ಸರ್ಕಾರ ಇವತ್ತು ಇರ್ತದೆ, ನಾಳೆ ಇನ್ನೊಂದು ಸರ್ಕಾರ ಬರ್ತದೆ. ನೀವು ಮಾತ್ರ ನಿಮ್ಮ ಅಧಿಕಾರಿಗಳು ಮಾತ್ರ ನೀವು ಶಾಶ್ವತವಾಗಿ ಮುಂದಿನ ನಿಮ್ಮ ರಿಟೈರ್ಮೆಂಟ್ ತನಕ ದುಡಿಯುವವರು. ಆದ್ದರಿಂದ ನೀವು ನ್ಯಾಯ ಸಮ್ಮತ ಅಧಿಕಾರವನ್ನು ಚಲಾಯಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.